ಯಾರ ಜೊತೆಲಿ ಲವ್ ಮಾಡ್ತಾ ಇದ್ದೀರಿ ಈಗ ನೀವು? ಕಾಂಗ್ರೆಸ್ ಬಿಜೆಪಿ ಜೊತೆಲಿ ಲವ್ ಮಾಡಿದ್ರಿ, ಡೈವರ್ಸ್ ಆಯ್ತು. ಕಾಂಗ್ರೆಸ್ ಜೊತೆಲಿ ಲವ್ ಮಾಡಿದ್ರಿ, ಡೈವರ್ಸ್ ಆಯ್ತು. ಈಗ ಬಿಜೆಪಿ ಜೊತೆಲಿ ಲವ್ ಮಾಡ್ತಾ ಇದ್ದೀರಿ, ಮಾಡಿ. ನಾನು ಬಿಜೆಪಿಲಿ ಹೋಗಿ 3 ವರ್ಷ ಮಂತ್ರಿ ಆದ್ರೆ ನೀನು ತಡ್ಕೊಳಕ್ಕಾಯ್ತಲ್ವಲ್ಲಪ್ಪ? ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇನ್ನು ಮುಖ್ಯಮಂತ್ರಿ ಆಗಿ 30 ದಿವಸ ಆಗಿಲ್ಲ ರೀ. ಈ ಹೊಟ್ಟೆ ಊರಿಗೆ ಎಲ್ಲೂ ಶಾಶ್ವತ ಪರಿಹಾರ ಇಲ್ಲ. ಕುಮಾರಸ್ವಾಮಿ ಅವರೇ, ನೀವೇ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಿ, ಅದೇ ತರ ಡಿ.ಕೆ. ಶಿವಕುಮಾರ್ ಅವರು ಈ ಕರ್ನಾಟಕದಲ್ಲಿ 9 ಬಾರಿ ಶಾಸಕರಾಗಿ 27 ವರ್ಷದಿಂದ ವಿವಿಧ ಇಲಾಖೆಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿ ಹೋರಾಟ ಮಾಡಿ 45 ವರ್ಷ ಇತಿಹಾಸ ಇದೆ. 140 ಜನ ಶಾಸಕರು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಕೇವಲ 30 ದಿವಸ ಮುಖ್ಯಮಂತ್ರಿ ಆದದಕ್ಕೆ ನಿಮಗೆ ತಡ್ಕೊಳಕ್ಕಾಗ್ತಲ್ಲ, ಹೊಟ್ಟೆಲಿ ಉರಿ ಆಗ್ತಾ ಇದೆಯಲ್ಲ. ಈ ಹೊಟ್ಟೆ ಉರಿಗೆ ಎಲ್ಲೂ ಕೂಡ ಶಾಶ್ವತ ಔಷಧಿ ಇಲ್ಲ. ಕೇಂದ್ರದ ಯೋಜನೆಗಳು ಏನಿದೆ, ಕೇಂದ್ರದ ಯೋಜನೆಗಳು ಕರ್ನಾಟಕಕ್ಕೆ ಯಾವ ತಂದಿದ್ದೀರಿ ಅದನ್ನ ಪ್ರೆಸ್ ಮೀಟ್ ಮಾಡಿ ಹೇಳಿ. ಬೆಂಗಳೂರಿಗೆ ಬರುವುದು, ಪ್ರೆಸ್ ಮೀಟ್ ಮಾಡೋದು, ಡಿ.ಕೆ. ಶಿವಕುಮಾರ್ನ ತೆಗೊಳ್ಳೋದು, ಈ ಕಾಂಗ್ರೆಸ್ ಪಕ್ಷನ ತೆಗೊಳ್ಳೋದು. ಕೇಂದ್ರ ಸರ್ಕಾರ ಏನೆಲ್ಲ ಯೋಜನೆಯನ್ನ ಮಾಡ್ತಿದ್ದಾರೆ, ಏನೆಲ್ಲ ಯೋಜನೆಯನ್ನ ಕರ್ನಾಟಕಕ್ಕೆ ತಂದಿದ್ದಾರೆ ಅದನ್ನ ಹೇಳಿ. ಯಶವಂತಪುರ ಕ್ಷೇತ್ರದ ಜನತೆ ಆಯ್ಕೆ ನನ್ನ ಮಾಡಿದ್ದಾರೆ. 4 ಬಾರಿ ನಿಮ್ಮ ಕ್ಷೇತ್ರದ ನಿಮ್ಮ ಅಭ್ಯರ್ಥಿಯನ್ನ ಈ ಕ್ಷೇತ್ರದಿಂದ ಸೋಲಿಸ್ತಕ್ಕಂಥ ಪ್ರಯತ್ನವನ್ನ ಈ ಯಶವಂತಪುರ ಕ್ಷೇತ್ರದ ಜನತೆ ಮಾಡಿದ್ದಾರೆ. ಕೆಂಪೇಗೌಡ ಜಯಂತಿಯನ್ನು ನಮ್ಮ ಕ್ಷೇತ್ರದಲ್ಲೇ ಮಾಡ್ತಕ್ಕಂಥದ್ದಕ್ಕೆ ಈ ಸೋಮಶೇಖರ್ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಈ ಯಶವಂತಪುರ ಕ್ಷೇತ್ರದ ಜನತೆ ಮಾಡ್ತಾರೆ. ಈ ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಕಾರ್ಯಕ್ರಮವನ್ನ ಈ ಯಶವಂತಪುರ ಕ್ಷೇತ್ರದ ಜನತೆ 100ಕ್ಕೆ 100 ಸಕ್ಸಸ್ ಮಾಡಿದ್ದಾರೆ. ಕೊಂಬಗಡದಲ್ಲಿ ಇದೇ ಪ್ರಧಾನಮಂತ್ರಿ ಮೋದಿಯವರ ಕಾರ್ಯಕ್ರಮ 100ಕ್ಕೆ 100 ಯಶಸ್ವಿ ಮಾಡಿದಂತಹದ್ದು ಈ ಯಶವಂತಪುರದ ಕಾರ್ಯಕರ್ತರು. ಮಲ್ಲಿಕಾರ್ಜುನ ಖರ್ಗೆ ಅವರ 1 ಲಕ್ಷ ಕಾರ್ಯಕ್ರಮ ಮಾಡತಕ್ಕಂಥದ್ದು ಈ ಯಶವಂತಪುರ ಕಾರ್ಯಕರ್ತರು. ಅಮಿತ್ ಶಾ, ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಈ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಮಾಡುವುದು ಈ ಯಶವಂತಪುರದ ಕಾರ್ಯಕರ್ತರು. ಕಾಂಗ್ರೆಸ್ ಪಕ್ಷ ಬೆಂಗಳೂರಿನ ಬಳ್ಳಾರಿ ಪಾದಯಾತ್ರೆ ಮಾಡ್ತಕ್ಕಂಥದ್ದು ಈ ಯಶವಂತಪುರ ಕ್ಷೇತ್ರದ